ಗಂಡು ಸಿಂಹಗಳು ಮೆಟ್ಟಿದ ಈ ನಾಡಿನಲ್ಲಿ ಗುಡುಗು ಸಿಡಿಲಿನಂತೆ ಗುಡುಗಿಸಿ ಕೋಲ್ಮಿಂಚನಂತೆ ಸಂಚಾರ ಮಾಡುತ್ತಾ ದೊಡ್ಡ ದೊಡ್ಡ ರಾಜಕಾರಣಿಗಳ ತಲೆ ಮೇಲೆ ನನ್ನ ಹಸ್ತವನ್ನು ಇಡುತ್ತಾ ಪುಂಡನಂತೆ ಪುಂಡಾಟಿಕೆ ನಡೆಸುವ ಈ ನನ್ನ ಸಾಹಸಕ್ಕೆ ಬ್ರೇಕ್ ಹಾಕುವ ಜಗದೇಕ ವೈರವನ್ನು ಒಟ್ಟಿಲ್ಲ ಈ ದೇಶದಲ್ಲಿ. ಲೇ ರಾಮ ಮೈಲಾರಿ, ಇಡೀ ದೇಶಕ್ಕೆ ಅನ್ನ ಹಾಕುವ ಅನ್ನದಾತರು ನಾವೇ ಎಂದು ಹೆಮ್ಮೆಯಿಂದ ಒಪ್ಪಿಸಿ ಈ ಊರಿನಲ್ಲಿ ಚಂದದ ಸಂಸಾರ ಸಾಗಿಸುವ ನಿಮ್ಮ ತುಂಬಿದ ಮನೆಗೆ ಶೂರ್ಪನಖಿ ಅಂತ ಹೆಣ್ಣೆಂಬ ಅಸ್ತ್ರವನ್ನು ಕಳಿಸಿ ಆ ಹೆಣ್ಣಿನಿಂದಲೇ ನಿಮ್ಮ ತುಂಬಿದ ಸಂಸಾರದ ಬಿಂದಿಗೆಯಲ್ಲಿ ಕೇಡೆಂಬ ಉಪ್ಪನ್ನು ಬೆರೆಸಿ ಅವಳಿಂದಲೇ ಒಬ್ಬೊಬ್ಬರನ್ನು ಮನೆಯಿಂದ ಹೊರ ಹಾಕಿದಾಗಲೇ ಈ ನನ್ನ ಖಳನಾಯಕನ ಪಾತ್ರಕ್ಕೆ ಜೀವ ತುಂಬುವುದು. ನನ್ನ ಪ್ರೀತಿಯ ಪಾರಿವಾಳ ತಂಗಾಳಿಯಲ್ಲಿ ರೆಕ್ಕೆ ಪುಕ್ಕಗಳನ್ನು ಬಿಚ್ಚಿಕೊಂಡು ಸಂತೋಷದಿಂದ ಹಾರಾಡುತ್ತಾ ಬರ್ತಾ ಇದೆ. ಬರಲಿ ಬರಲಿ. ಹಾಯ್ ನಾಗೇಂದ್ರ. ಹಲೋ ಸರೋಜಾ. ನಾಗೇಂದ್ರ, ನಿಮಗೊಂದು ಮಾತು. ನಾನು ಸಾಗರ ಎಂಬ ಬಡವನ ಕೈ ಹಿಡಿದು ರಾಮಕವಿಗಳ ಮನೆ ಸೇರ್ಕೊಂಡಿದೆ. ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೋಬಾರ್ದು. ಸರೋಜಾ, ಇದರ ತಪ್ಪು ಯಾವುದಿಲ್ಲ, ಆದುದೆಲ್ಲ ಒಳ್ಳೆಯದಕ್ಕೆ ಆಯ್ತು. ಈಗ ನೀನು ಮುಳ್ಳಿನ ಗಿಡವೆಂಬ ಸಂಸಾರದಲ್ಲಿ ಬಿದ್ದಂಗಾಗಿದೆ. ಸ್ವಲ್ಪ ಜಾಗರೂಕತೆಯಿಂದ ಹೆಜ್ಜೆ ಇಡಬೇಕು, ತಿಳಿಯುತ್ತೆ? ಹೆಣ್ಣಿಗೆ ಜಾಗರೂಕತೆ ಕಲಿಸುವ ಗುರು ನನ್ನ ಬಳಿ ಇರ್ಬೇಕಾದ್ರೆ ನಾನ್ ಯಾಕೆ ಭಯ ಪಡಬೇಕು? ಅಂದರೆ ನನ್ನ ಮೇಲೆ ಅಷ್ಟೊಂದು ನಂಬಿಕೆ ನಿನಗೆ? ಹೌದು, ಹೆಣ್ಣು ನಂಬಿದರೆ ಗೃಹ ದೇವತೆ, ಮುನಿದರೆ ಮೃತ್ಯು ದೇವತೆ. ಸರೋಜಾ, ಅದೆಲ್ಲ ಪುರಾಣದಲ್ಲಿ ಬರುತ್ತದೆ. ಈಗ ನೀನು ಉಡಿ ತುಂಬಿಕೊಂಡು ಹೋದ ಮನೆ ಮುಳ್ಳಿನವನ. ಹೌದು, ಹೆಣ್ಣು ಮನಸ್ಸು ಬದಲಾಯಿಸಿದ್ರೆ ಮುಳ್ಳಿನ ವನವಾದ್ರೇನು, ಬಂಗಾರದ ಅರಮನೆ ಆದ್ರೇನು. ನಾನೀಗ ಏನ್ ಮಾಡ್ಬೇಕು ಅಷ್ಟೇ ಹೇಳು. ಸರೋಜಾ, ನೀನು ಆ ಮನೆಯಲ್ಲಿ ಒಂದು ಚಿಕ್ಕ ಡ್ರಾಮಾ ಮಾಡಬೇಕು. ಅದು ನಿನ್ನಿಂದ ಸಾಧ್ಯವೇ? ಹೆಣ್ಣೊಂದು ಮೃದುವಾದ ವೀಣೆ, ಸಿಡಲಗೊಂಡರೆ ರುದ್ರವೀಣೆ. ಆ ರುದ್ರ ವೀಣೆಯನ್ನು ಆ ರೈತ ನಾಯಿಯಾದ ರಾಮನ ಮನೆಯಲ್ಲಿ ಅಂದ ಚಂದವಾಗಿ ನುಡಿಸಬೇಕು. ಅಕಸ್ಮಾತ್ ತಪ್ಪಿ ನೀನು ಬೇರೆ ಸ್ವರದಲ್ಲಿ ನುಡಿಸಿದರೆ ನೀನು ತಂತಿ ಹರಿದ ಪಿಟಲಾಗ್ತೀಯಾ ಜೋಕೆ? ನೋಡಿ, ನಾನೇನು ಅಂತ ತೋರಿಸುವುದಕ್ಕಾಗಿಯೇ ಆ ಸಾಗರ ಎಂಬ ಬಡವನ ಕೈ ಹಿಡಿದು ರಾಮಕವಿಗಳ ಮನೆ ಸೇರ್ಕೊಂಡಿದ್ದೇನೆ. ಇನ್ನು ಆ ಮನೆಯಲ್ಲಿ ನನ್ನಿಂದ ಆಗ್ಬೇಕಾದದ್ದು ತುಂಬಾ ಇದೆ. ನಿನ್ನ ಗುರಿಗೆ ನಾನು ಸಾರಥಿಯಾಗಿ ನಿನ್ನ ಕೊರಳಿಗೆ ವಿಜಯದ ಮಾಲೆಯನ್ನು ಹಾಕಿಸುತ್ತೇನೆ. ನೋಡಿ, ನಿಮ್ಮಂತ ಧೈರ್ಯಶಾಲಿ ಸಿಕ್ಕಿರುವಾಗ ನಿರ್ಭಯವಾಗಿ ನುಡಿಸಬಲ್ಲೆ ಆ ಮನೆಯನ್ನ. ಹಾಗಾದ್ರೆ ಕಾಮದಾಹದ ವೇದನೆಯಿಂದ ಬಳಲುತ್ತಿರುವ ನಾಗೇಂದ್ರನ ಬಿಸಿ ಅಪ್ಪಿಗೆಯಲ್ಲಿ ಮಿಲನವಾಗಬಾರದು. ಆಯ್ತು, ನಿಮಗೆ ಅಪ್ಪಿ ಮುದ್ದಾಡ್ಬೇಕು, ಮಿಲನ ಆಗ್ಬೇಕಂತ ನನ್ಗಾಸೆ. ಐ ಲವ್ ಯು ನಾಗೇಂದ್ರ, ಐ ಲವ್.
ನಾಗೇಂದ್ರ ನಾನಿನ್ನು ಬರ್ತೀನಿ. ಬಾಯ್.